ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗವಾದಂಥ ವಿಜಯಪುರ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಾಗಟಾಡೆ ಅನ್ನೋ ಗ್ರಾಮದ ದಂಪತಿಗಳ ನಡುವೆ ನೋಡಿ, ಒಂದು ಅನುಮಾನ ಅನ್ನೋ ಹುಳು ಸೇರಿಕೊಂಡಾಗ ಯಾವ ಹಂತಕ್ಕೆ ಹೋಗಿಬಿಡುತ್ತೆ ಅನ್ನೋದನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ನಿಮಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಯಾರೋ ಒಬ್ಬರು ಹೊಳೆಯಲ್ಲಿ ಅಥವಾ ಆ ನದಿಯಲ್ಲಿ ಯಾರೋ ಸಾವನ್ನಪ್ಪಿದ್ದಾರೆ ಅಥವಾ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಹಾಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಅನ್ನೋ ಒಂದು ದೃಶ್ಯ ನಿಮಗೆ ಕಾಣಸಿಗ್ತಾ ಇದೆ. ನೋಡಿ, ದಂಪತಿಗಳ ನಡುವೆ ಗಂಡನಿಗೆ ಬಂದಂಥ ಒಂದು ಅನುಮಾನ. ಅದು ಯಾವ ಅನುಮಾನ ಅಂದರೆ, ತನಗೆ ಹುಟ್ಟಿದಂಥ ಮಗು ತನ್ನದೋ ಅಥವಾ ಬೇರೆಯವರದೋ ಅಂತ. ಬೇರೆಯವರಿಗೆ ಹುಟ್ಟಿರ್ತಕ್ಕಂಥ ಮಗು ಅನ್ನೋ ಅನುಮಾನದ ಪಿಶಾಚಿ ಗಂಡನ ತಲೆಗೆ ಹೊಕ್ಕಿದ್ರಿಂದ ಇವತ್ತು ಈ ಥರದ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಆತನಿಗೆ ಮೋಟಿವೇಟ್ ಮಾಡಿರ್ತಕ್ಕಂಥದ್ದು. ತನ್ನ ಮಗುವನ್ನು ನೋಡಿ, ಇಬ್ಬರ ಗಂಡ ಹೆಂಡತಿಯ ಜಗಳ ಅನುಮಾನದ ನಡುವೆ ಆ ಮಗು ಬಲಿಪಶು ಆಗಿರೋದು. ಆತ ಮಾಡಿರ್ತಕ್ಕಂಥ ಕೃತ್ಯ ಏನು ಗೊತ್ತಾ? ಮಗುವನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಕೃಷ್ಣಾ ನದಿಯಲ್ಲಿ ಹೋಗಿ ಬಿಸಾಕಿರೋದು. ತುಂಬ ಹರಿತಾ ಇರ್ತಕ್ಕಂಥ ನದಿಯಲ್ಲಿ ತನ್ನ ಮಗುವನ್ನು ಬಿಸಾಕುವಷ್ಟು ಕ್ರೂರತನದ ಮನಸ್ಥಿತಿ ಒಬ್ಬ ತಂದೆಗೆ ಬರುತ್ತೆ ಅಂದರೆ, ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕೇಸ್ ಕೂಡ ಆಗುತ್ತೆ. ನೋಡಿ, ಅನೇಕರ ಸಂಸಾರದಲ್ಲಿ ಈ ಥರದ ಅನುಮಾನ ಬಂದೇ ಬರುತ್ತೆ. ದಾಂಪತ್ಯದಲ್ಲಿ ಎಲ್ಲೋ ಪತ್ನಿಯ ಮೇಲೆ ಅನುಮಾನ ಶುರುವಾದಾಗ ಗಂಡ ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿಮಗೆ ಒಂದು ಫೋಟೋವನ್ನು ಆರಂಭದಲ್ಲಿ ತೋರಿಸ್ಬಿಡ್ತೇನೆ ನೋಡಿ. ಈತನೇ ಮಲ್ಲಿಕಾರ್ಜುನ್ ಹರೇಕೇರಿ ಅಂತ ಈತನ ಹೆಸರು. ಭಾಗ್ಯಶ್ರೀ ಅನ್ನೋ ಮಹಿಳೆಯನ್ನು ಮದುವೆ ಆಗಿರ್ತಾನೆ. 6 ವರ್ಷದ ಮಗು ಸಿದ್ಧಾರ್ಥ್ ಕೂಡ ಇರುತ್ತೆ. ನೋಡಿ, ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ, ಎಲ್ಲ ಖುಷಿಯಾಗಿ ಸಂಸಾರ ನಡೆದುಕೊಂಡು ಹೋಗ್ತಾ ಇರುತ್ತೆ. ಆದರೆ ಯಾರೋ ಒಬ್ಬರು ಈ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸವನ್ನು ಮಾಡ್ತಾರೆ ನೋಡಿ ಕೆಲವೊಬ್ಬರು. ಅಂದರೆ ಮಗು ಹುಟ್ಟಿದ ನಂತರ ಬಂದವರೆಲ್ಲರೂ ಕೂಡ ಕಾಂಪ್ಲಿಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಮಗು ತಂದೆ ಹೋಲಿಕೆ ಇದೆಯಾ, ತಾಯಿ ಹೋಲಿಕೆ ಇದೆಯಾ, ಅಥವಾ ಕಲರ್ ಯಾವುದು ರೀತಿಯಾಗಿದೆ. ನೋಡಿ, ವೈದ್ಯಕೀಯ ಲೋಕದಲ್ಲಿ ಮಗುಗಳ ಕಲರು ಹೆರಿಡಿಟ್ರಿಯಿಂದ ಬರುತ್ತೆ, ಜೀನ್ಸ್ ಕ್ಯಾರಿ ಮಾಡುತ್ತೆ. ಓಕೆ, ತಾತನದಿರ್ಬೋದು, ಮುತ್ತಾತಂದಿರ್ಬೋದು, ಅಪ್ಪ ಅಮ್ಮಂದಿರ್ಬೋದು, ಯಾರದ್ದೇ ಇರ್ಬೋದು. ನೋಡಿ, ಆ ಥರದ್ದು ಒಂದೇ ಒಂದು ಪ್ರಶ್ನೆಗಳು ಯಾವ ರೀತಿಯಾಗಿ ಗಂಡನಿಗೆ, ಈ ಭಾಗ್ಯಶ್ರೀ ಅನ್ನೋ ಮಹಿಳೆಯ ಗಂಡನಿಗೆ ಅನುಮಾನವನ್ನು ಹುಟ್ಟಾಕ್ಬಿಟ್ಟಿದೆ ಅಂದರೆ, ಈ ಪಾಪಿಗೆ ಈಗ ಹುಟ್ಟಿರ್ತಕ್ಕಂಥ ಮಗು ಇವೆಲ್ಲರೂ ಕೂಡ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂಚೂರು ಹೋಲಿಕೆ ಇಲ್ಲ, ನಿಮ್ಮಿಬ್ಬರು ಹೋಲಿಕೆನೇ ಇಲ್ಲ, ಅಪ್ಪ ಅಮ್ಮನ ಹೋಲಿಕೆನೇ ಇಲ್ಲ ಅನ್ನೋ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಕೇಳಲಿಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಈತನ ಕಿರುಕುಳ ಸ್ಟಾರ್ಟ್ ಆಗುತ್ತೆ. ಭಾಗ್ಯಶ್ರೀ ಜೊತೆ ನಿರಂತರವಾಗಿ ಜಗಳ ಆಡೋದು, ಈ ಮಗು ನನ್ನದಲ್ಲ, ಯಾರದ್ದು ಹೇಳು ಅಂತ ತಲೆ ತಿನ್ನೋದು, ಈ ರೀತಿಯ ಕಿರುಕುಳವನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಳೆದ 2 ವರ್ಷಗಳಿಂದ ಇದೇ ವಿಚಾರಕ್ಕೆ ಜಗಳಗಳು ನಡೀತಾ ಇತ್ತಂತೆ. ಅದಾದ ಮೇಲೆ ನಿಮಗೆ ಈತ ಮಾಡಿದಂಥ ಕೃತ್ಯದ ಬಗ್ಗೆ ಹೇಳ್ತಾ ಹೋಗ್ತೇನೆ ನೋಡಿ. ಮಾರ್ಚ್ 16ರಂದು ಈತ ಏನು ಮಾಡ್ತಾನೆ ಅಂದರೆ, ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ ಆಕೆಗೆ ಮಗನ್ನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ನೆಪಗಳನ್ನು ಹೇಳ್ತಾನೆ. ಓಕೆ, ಮಗನ ಸ್ಕೂಲಿಗೆ ಸೇರಿಸ್ತೀಯಾ, ಓಕೆ, ಎಲ್ಲೋ ಒಂದು ಕಡೆ ಹೋಗಿ ಅಡ್ಮಿಷನ್ ಮಾಡಿಸ್ತೀಯಾ, ಒಪ್ಕೊಳ್ತಾಳೆ. ಅದಾದಮೇಲೆ ಮನೆಯಲ್ಲಿ ಆ ಹುಡುಗನಿಗೆ ಬಟ್ಟೆಯನ್ನು ತೊಡಿಸಿ ಹೊಸ ಬಟ್ಟೆಗಳನ್ನು ಹಾಕಿ, ಆತನ ಪ್ಲ್ಯಾಂಡ್ ಬೇರೆ ಇದೆ, ಇದು ಪೂರ್ವ ನಿಯೋಜಿತ ಕೃತ್ಯ. ಇದು ಆತ ಆ ಹುಡುಗನ ಪ್ರಾಣವನ್ನು ತೆಗಿಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕೇವಲ ಆ ಹುಡುಗ ನನಗೂ ಹುಟ್ಟಿಲ್ಲ ಅನ್ನೋ ಅನುಮಾನದ ಮೇಲೆ ಎಲ್ಲ ಬಟ್ಟೆಯನ್ನು ತೊಡಿಸಿ ಬ್ಯಾಗನ್ನು ಹಾಕಿ ಎಲ್ಲೋ ದೂರದ ಶಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಪತ್ನಿಗೆ ಒಪ್ಪಿಸಿ ಕರ್ಕೊಂಡು ಹೋಗ್ತಾನಂತೆ. ಇದು ಮಾರ್ಚ್ 16ನೇ ತಾರೀಕು ನಡೆದಂಥ ಘಟನೆ. ಅಲ್ಲಿಂದ ನೇರವಾಗಿ ಆತ ಮಹಾರಾಷ್ಟ್ರದ ಕರಾಡ್ ಅನ್ನೋ ಒಂದು ಇದು ಪ್ಲೇಸ್ಗೆ ಬರ್ತಾನೆ. ಅಲ್ಲಿ ಬಂದು ಅಲ್ಲಿ ತುಂಬ ಹರಿತಾ ಇರ್ತಕ್ಕಂಥ ಕೃಷ್ಣಾ ನದಿಗೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಬಿಸಾಕ್ಬಿಡ್ತಾನೆ. ಸ್ವಲ್ಪನೂ ಕನಿಕರ ಇಲ್ಲದೆ, ಕಿಂಚಿತ್ತೂ ಕರುಣೆ ಇಲ್ಲದೆ. ಅದು ಯಾವ ರೀತಿಯಾದಂಥ ಈ ಮನಸ್ಥಿತಿ ಈತನದ್ದು ಅನ್ನೋದನ್ನು ನೀವೇ ಕಮೆಂಟ್ಸ್ನಲ್ಲಿ ತಿಳಿಸ್ಬೇಕು. ಜೊತೆಗೆ ನೇರವಾಗಿ ತೆಗೆದುಕೊಂಡೋಗಿ ಬಿಸಾಕ್ಬಿಡ್ತಾನೆ, ಸ್ವಲ್ಪನೂ ಕನಿಕರ ಇಲ್ಲದ ಹಾಗೆ. ಅಮಾನವೀಯ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ, ಜೊತೆಗೆ ಅನಾಗರಿಕ ವ್ಯಕ್ತಿಯೂ ಕೂಡ ಆಯಿತಾ. ಯಾಕೆಂದರೆ ಭಾಳಷ್ಟು ವಿಜ್ಞಾನ ಲೋಕದಲ್ಲಿ ಆ ಮಗು ತನ್ನದ ಬೇರೆಯವ್ರದ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಬೇಜಾನ ಆಪ್ಷನ್ಸ್ಗಳಿದ್ವು. ಆದರೆ ಈತ ಅದು ಯಾವುದನ್ನು ಕೂಡ ಮಾಡಿಲ್ಲ, ತೆಗೆದುಕೊಂಡು ಹೋಗಿ ಹಾಕ್ತಾನೆ, ಮನೆಗೆ ಬರ್ತಾನೆ ವಾಪಸ್. ನೋಡಿ, ಅದಾದ ನಂತರ ಹೆಂಡತಿ ಮಗನನ್ನು ಶಾಲೆಗೆ ಸೇರಿಸ್ತಾ ಓಕೆ ಎಲ್ಲವನ್ನೂ ಕೇಳೋದು, ಸುಮ್ಮನೆ ಆರಾಮಾಗೆ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಏಪ್ರಿಲ್ 1ನೇ ತಾರೀಕು ಈ ಮಗ ಸಿದ್ಧಾರ್ಥನ ಬರ್ಡೇ ಇದೆ. ಬರ್ಡೇ ಇರೋ ದಿನವಾದರೂ ಅಟ್ಲೀಸ್ಟ್ ನಾವು ಅವನ್ನ ನೋಡಬೇಕು, ಕರ್ಕೊಂಡು ಬರಬೇಕು, ಎಲ್ಲಿದ್ದಾನೆ, ಹೇಗೆ ಓದ್ತಿದ್ದಾನೆ, ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಬಟ್ಟೆ ಕೊಡಿಸೋಣ ಅಂತ ಯಾವಾಗ ಪತ್ನಿ ಹೇಳಲಿಕ್ಕೆ ಶುರು ಮಾಡಿದ್ಲಲ್ವಾ, ಆವಾಗ ಇವನಿಗೆ ಪೀಕಲಾಟ ಶುರುವಾಗಿದೆ.
ಪದೇ ಪದೇ ಪ್ರಶ್ನೆ ಮಾಡಿ ಅದಾಗ ಇವನು ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೊಡದೇ ಇದ್ದಾಗ ಇದೇ ರೀತಿಯಾಗಿ ಡೌಟಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಹೆಂಡತಿಗೆ ಒಂದು ಗೊತ್ತಾಗಿದೆ, ಓ ದೇರ್ ಈಸ್ ಸಮಥಿಂಗ್, ಏನೋ ಆಗಿದೆ ಇಲ್ಲಿ ಅಂತ. ಅದಾದ ಮೇಲೆ ನೇರವಾಗಿ ಹೋಗಿ ಆಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತಾಳೆ. ದೂರು ದಾಖಲಾದ ನಂತರ, ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾದ ನಂತರ ವಿಚಾರಣೆಗೆ ಈತನನ್ನು ಕರೆದುಕೊಂಡು ಹೋಗಲಾಗುತ್ತೆ. ವಿಚಾರಣೆ ಹೋದ ನಂತರವೂ ಈತ ಆರಂಭದಲ್ಲಿ ಬಾಯಿ ಬಿಟ್ಟಿಲ್ಲ. ಪೊಲೀಸ್ ಭಾಷೆಯಲ್ಲಿ ಬಿಡಿಸ್ಲಿಕ್ಕೆ ಶುರು ಮಾಡಿದ ನಂತರ ಈತ ತಪ್ಪನ್ನು ಒಪ್ಕೊಳ್ತಾನೆ. ಏನು, ಈತ ನೇರವಾಗಿ ಮಹಾರಾಷ್ಟ್ರದಿಂದ ಕರ್ನಾಟಕ ಕರ್ಕೊಂಡು ಬಂದೆ, ಈ ರೀತಿಯಾಗಿ ನಾನು ಆತನನ್ನು ನೀರಿಗೆ ಎಸೆದು ಬಿಟ್ಟೆ ಅಂತ ಹೇಳಿ. ಪೊಲೀಸ್ನವ್ರಿಗೂ ಒಂದು ರೀತಿಯಾದಂಥ ಆಶ್ಚರ್ಯ, ಯಾವ ಕಾರಣಕ್ಕಪ್ಪ ಅಂತ ಕೇಳಿದಾಗ ಆತ ಆರಂಭದಲ್ಲಿ ಬಾಯಿ ಬಿಟ್ಟಿರಲಿಲ್ಲ. ಅದಾದ ನಂತರ ಇಲ್ಲ, ನನ್ನ ಹೆಂಡತಿಯ ಮೇಲೆ ಅನುಮಾನ ಇತ್ತು, ಆ ಮಗು ನನ್ನದಲ್ಲ, ಯಾಕೆಂದರೆ ಎಲ್ಲರೂ ಕೂಡ ಕೇಳ್ತಾ ಇದ್ರು ಚೂರು ಹೋಲಿಕೆ ಇಲ್ಲ, ಕಲರ್ನಲ್ಲಿ ಹೋಲಿಕೆ ಇಲ್ಲ, ಮುಖದಲ್ಲಿ ಹೋಲಿಕೆ ಇಲ್ಲ ಅನ್ನೋ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಿದ್ರಿಂದಲೇ ಈ ವ್ಯಕ್ತಿ ಈ ರೀತಿಯಾದಂಥ ಕೃತ್ಯವನ್ನೇ ಎಸಲಿಕ್ಕೆ ಮುಂದಾಗಿದೆ. ನೋಡಿ, ಸ್ಥಳ ಮಜೂರು ಪ್ರಕ್ರಿಯೆ ಇದ್ದಾಗ ನೇರವಾಗಿ ಕರ್ಕೊಂಡು ಹೋಗಿರೋದು ಆ ನದಿ ಹತ್ರ ಎಲ್ಲ ಆತ ಒಪ್ಕೊಂಡಿರೋದು. ನೋಡಿ, ಮುಖದಲ್ಲಿ ಯಾವುದೇ ರೀತಿಯಾದಂಥ ಅವನಿಗೆ ಪಾಪದ ಕೃತ್ಯ ಅಥವಾ ಪಾಪ ಪ್ರಜ್ಞೆ ಆಗಲಿ ಅದು ಯಾವುದು ಕೂಡ ಇಲ್ಲ, ಸ್ವಲ್ಪವೂ ಕೂಡ ಪಾಪ ಪ್ರಜ್ಞೆ ಇಲ್ಲದಂತೆ ಕಾಣ್ತಾ ಇದ್ದಾನೆ. ನೋಡಿ, ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಒಂದು DNA ಟೆಸ್ಟನ್ನು ಮಾಡಿಸ್ಬೋದಿತ್ತು. ವಿಜ್ಞಾನದ ಲೋಕದಲ್ಲಿ ಆ ಥರದಕ್ಕೊಂದು ಆಪ್ಷನ್ಸು ಕೂಡ ಇದೆ. ವೈದ್ಯಕೀಯ ಲೋಕದಲ್ಲಿ ನೀವು ಯಾವ ರೀತಿಯಾಗಿ ಬೇಕಾದರೂ ಕನ್ಫರ್ಮ್ ಮಾಡ್ಕೊಳ್ಬೋದು. ಬಟ್ ಇದು ಪ್ರಶ್ನೆ ಅಲ್ಲ. ಅವನಿಗೆ ಆ ಥರದ ಖಾತ್ರಿ ಬೇಕಾಗಿತ್ತು ಅಂದರೆ ಮಾಡ್ಬೋದಿತ್ತು. ಬಟ್ ಹೆಂಡತಿಯ ಮೇಲೆ ಅನುಮಾನ, ಆ ಕೋಪದ ಒಂದು ಭರಾಟೆಯಲ್ಲಿ ಅವನು ಈ ರೀತಿಯಾದಂಥ ಕೃತ್ಯವನ್ನು ಎಸಗಲಿಕ್ಕೆ ಮುಂದಾಗಿರೋದು. ಸ್ನೇಹಿತರೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಸಂಸಾರದಲ್ಲಿ ಕಲಹಗಳು ಬರೋದೇ ಇದೆ. ಒಂದು ಅಕ್ರಮ ಸಂಬಂಧದ ವಿಷಯವಾಗಿ, ಇನ್ನೊಂದು ಅನುಮಾನ ಅನ್ನೋ ಹುಳು. ಆ ಅನುಮಾನಗಳನ್ನು ಕ್ಲಾರಿಟಿ ತೆಗೆದುಕೊಂಡ್ರೆ ಅಥವಾ ಕ್ಲಿಯರ್ ಮಾಡಿಕೊಂಡ್ರೆ ಸಂಸಾರಗಳು ಸುಖವಾಗಿ ಸಾಗ್ತಾ ಇರುತ್ತೆ. ಸಣ್ಣ ಸಣ್ಣ ವಿಷಯಗಳಿಗೆ ಅನುಮಾನ ಪಡ್ತಕ್ಕಂಥ ಪ್ರಕರಣಗಳನ್ನು ನಾವು ಅನೇಕ ಕಡೆ ನೋಡಿದ್ದೀವಿ. ಇನ್ನೊಂದು ಕಡೆ ಹೆಂಡತಿಯ ತಪ್ಪು ಇರ್ಬೋದು, ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಾಗ, ಯಾರೋ ಇನ್ನೊಬ್ಬ ಗೆಳೆಯನ ಜೊತೆಗಿನ ಸ್ನೇಹ ಸಂಬಂಧಗಳನ್ನು ಇಟ್ಕೊಂಡಾಗ, ಅಟ್ಲೀಸ್ಟ್ ಯಾವುದೋ ಒಂದು ಫೋನ್ ಕರೆ ಬಂದಾಗ, ನಂಬಿಕೆ ವಿಶ್ವಾಸ ಗಟ್ಟಿಯಾಗಿದ್ದಾಗ ಮಾತ್ರ ಸಂಬಂಧಗಳು ಕೂಡ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ. ಆದರೆ ಸ್ವಲ್ಪ ವಿಷಯಗಳಿಗೂ, ಸಣ್ಣ ಪುಟ್ಟ ವಿಷಯಗಳಿಗೂ ಅನುಮಾನ ಅನ್ನೋ ಪೆಡಂಭೂತ ತಲೆಯಲ್ಲಿ ಹೋಗ್ಕೊಬಿಟ್ರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಥರದ ಅನುಮಾನಗಳೇನಾದರೂ ದಾಂಪತ್ಯದಲ್ಲಿ ಕಂಡ್ರೆ ಒಂದು ಸಣ್ಣ ಕೌನ್ಸಿಲಿಂಗ್ ತೆಗೆದುಕೊಳ್ಳಿ, ಇಬ್ಬರು ಒಟ್ಟಾಗಿ ಕುತ್ಕೊಂಡು ಮಾತನಾಡಿ, ಏನು ಸಮಸ್ಯೆಗಳಾಗ್ತಾ ಇದೆ ಅದನ್ನು ನೀವೇ ಬಗೆಹರಿಸ್ಕೊಳ್ಳಿ. ಇಲ್ಲ ಅಟ್ಲೀಸ್ಟ್ ನೀವು ಸೈಕಾಲಜಿಕಲ್ ಡಾಕ್ಟ್ರುಗಳನ್ನು ಭೇಟಿಯಾಗಿ ಅಲ್ಲಿಂದ ಕೂಡ ಪರಿಹಾರವನ್ನು ಕಂಡುಕೊಳ್ಬೋದು. ಆಗ ಸಂಸಾರ ಸುಖವಾಗಿ ಸಾಗುತ್ತೆ. ಇಲ್ಲದೇ ಇದ್ದರೆ ಇನ್ನೊಂದು, ಈ ಮಗು ಏನು ಮಾಡಿದ ತಪ್ಪು ಅಂತ ನಮಗೂ ಕೂಡ ಸಹಜವಾಗಿ ನೋವಾಗೋದು. ಇಬ್ಬರು ಮದುವೆ ಆಗಿ ಸಂಸಾರವನ್ನು ಇಲ್ಲಿವರೆಗೂ ತೆಗೆದುಕೊಂಡು ಬಂದು ಎಲ್ಲ ಓಕೆ, ಹೆಂಡತಿ ಮೇಲೆ ಅನುಮಾನ ಇದ್ದರೆ ಅದನ್ನು ಅವಳ ಹತ್ರ ಕನ್ಫರ್ಮ್ ಮಾಡ್ಕೊಳ್ಬೋದಿತ್ತು. ಆದರೆ ಭವಿಷ್ಯ ಇತ್ತು ಆ ಮಗುಗೆ, 6 ವರ್ಷದ ಮಗು, ಆ ಮಗುವಿನ ಭವಿಷ್ಯವನ್ನು ಕಿತ್ಕೊಂಡು ಬಿಟ್ನಲ್ಲ ಈ ಪಾಪಿ. ಅದು ನಿಜಕ್ಕೂ ಕೂಡ ಬಹಳಷ್ಟು ಕೋಪ ಉಂಟು ಮಾಡ್ತಕ್ಕಂಥ ಪ್ರಕರಣ ಇದಾಗುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಖಂಡಿತವಾಗೂ ತಿಳಿಸ್ಬೋದು, ಸಲಹೆಗಳನ್ನು ಕೊಡಬಹುದು. ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗೋಸ್ಕರ ಕೇವಲ ವಿಡಿಯೋನ ನೋಡಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಜೊತೆಗೆ ನೋಟಿಫಿಕೇಷನ್ ಕೂಡ ಬೇಕಾದರೆ ನೀವು ಅದನ್ನು ನೋಟಿಫಿಕೇಷನ್ ಆನ್ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ, ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.